ಓ ನನ್ನ ಈಶ್ವರ ತಂದೆ, ಓಂ ಶಾಂತಿ ಜಗದ ಬಾಪ್ತಾದ, ನಿನ್ನ ಮಿಷನರಿಯಲ್ಲಿ ಬಂದೆವು ನಾವು. ಲೌಕಿಕ ಪಾರಲೌಕಿಕ ಅಲೌಕಿಕ ತಂದೆಯ ನಿನ್ನ ಪರಿಚಯವನ್ನು ವಿಶ್ವಕ್ಕೆ ಕೊಡಿಸಲು ಬಂದೆವು ನಿನ್ನ ಬ್ರಾಹ್ಮಣ ಮಕ್ಕಳೆಂದು. ಮುಖ ನೋಡಿಕೋ ಪ್ರಾಣಿ, ನಿನ್ನೆ ನೆನಪಾದಾಗ ಮನಸ್ಸಿಗೆ ಶಾಂತಿ. ಪತಿತ ಪಾವನ ತಂದೆಯೇ, ನಿನ್ನ ಯೋಗದ ಬೆಳಕಿನಲ್ಲಿ ಕರ್ಮೇಂದ್ರಿಯ ಶಾಂತಿ. ಈ ಜಗವೀಗ ಅಂಧಕಾರದಗಲಿ, ಜ್ಞಾನದೀಪ ಹೊತ್ತೊಯ್ಯುವ ಮಿಷನರಿಗಳು ನಾವು. ಶೂದ್ರರಿಂದ ಬ್ರಾಹ್ಮಣರಾಗಿ, ಬ್ರಾಹ್ಮಣರಿಂದ ದೇವತೆಗಳಾಗುವ ಯಾತ್ರೆ ಇದು. ವರ್ಣಗಳ ಸತ್ಯವನ್ನು ತಂದೆಯ ಕಲಿಸಿದ, ತ್ರಿಮೂರ್ತಿಯ ರಹಸ್ಯವನ್ನು ತಂದೆಯೇ ಬಿಚ್ಚಿದ. ಕಲ್ಪವೃಕ್ಷ ಏಣಿ ಚಿತ್ರದಲ್ಲಿ ನಮ್ಮ 84 ಜನ್ಮಗಳ ಕಥೆ ಸ್ಪಷ್ಟವಾಯಿತು. ಈಗ ನಮ್ಮದು ಹಿಂತಿರುಗುವ ಪಯಣ, ತಮೋ ಪ್ರಧಾನದಿಂದ ಸತೋ ಪ್ರಧಾನಕ್ಕೆ ಹಾದಿ. ಯಾವಾಗ ತ್ರೇತಾದ ಸ್ಥಿತಿಗೆ ತಲುಪುವರೋ, ಆವಾಗ ಕರ್ಮೇಂದ್ರಿಯಗಳ ಚಂಚಲತೆ ಶಾಂತವಾಗುವುದು. ಮನಸ್ಸಲ್ಲಿ ಸಂಕಲ್ಪ ಗಾಳಿ ಬೀಸಬಹುದು, ಸ್ವಪ್ನವೂ ಕೆಲವೊಮ್ಮೆ ಪರೀಕ್ಷಿಸಬಹುದು. ಆದರೂ ಒಂದು ಮಾತು ಸತ್ಯ, ತಂದೆಯನ್ನು ನೆನೆಯುವಾಗ ಕಲ್ಲು ಬಂಗಾರವಾಗುವುದು. ಭಕ್ತಿಯ ಮಾರ್ಗದಲ್ಲಿ ಹುಡುಕಿದೆವು 1000 ಮುಖ, ಆದರೆ ನಿಜವಾದ ಪರಮಾತ್ಮನ ಪರಿಚಯ ಇಲ್ಲ. ಇಂದು ಬರೆದು ಕೊಟ್ಟೆಯೇ ತಂದೆ, ಒಬ್ಬನೇ ನನ್ನವನು, ನೆನಪು ಒಬ್ಬರೇ ಮಾಡಿ. ಜ್ಞಾನವು ಅವಿಚಾರಿ, ಯೋಗವು ಅವ್ಯಭಿಚಾರಿ. ತಂದೆಯ ಮಾತೆ ಪಥ್ಯ, ತಪ್ಪು ಕರ್ಮ ಮಾಡಿದರೆ ಭಾರತಲೆಯ ಮೇಲೆ. ಬಾಪ್ ಸರ್ಜನ್ ಹೇಳುವ ಋಷಧ, ನೇಮ ನಿಯಮ ಪವಿತ್ರ ನೆನಪು. 84 ಜನ್ಮಗಳ ಚಕ್ರ ಸುತ್ತುತ್ತದೆ ಬುದ್ಧಿಯಲ್ಲಿ. ಸೃಷ್ಟಿಯಾದಿ ಮಧ್ಯ ಅಂತ್ಯ ಬೆಳಕಿನಲ್ಲಿ. ಒಂದು ಕಣ್ಣಿನಲ್ಲಿ ಮುಕ್ತಿಧಾಮ, ಮತ್ತೊಂದು ಕಣ್ಣಿನಲ್ಲಿ ಜೀವನ್ ಮುಕ್ತಿಧಾಮ. ಮನಸ್ಸು ಸುವೇ ಶಾಂತಧಾಮ, ಶರೀರವೇ ದುಃಖಧಾಮ. ಆದರೂ ಯೋಗದ ರಥದಲ್ಲಿ ಸಾಗಿದಾಗ ಕರ್ಮಾತೀತ ಸ್ಥಿತಿ ಸಮೀಪಿಸುತ್ತಿದೆ. ಎಲ್ಲ ಬಿರುಗಾಳಿಗಳು ನಿಂತು ದೇವತಾ ಸ್ವರೂಪ ಸ್ಪಷ್ಟವಾಗುತ್ತದೆ. ಮುಖ ನೋಡಿಕೋ ಪ್ರಾಣಿ, ಮನ್ಮನಾಭವದ ಮಂತ್ರ ತಾನೆ ಪ್ರಾಣ. ನಿನ್ನ ನೆನಪಿನಲ್ಲಿ ನಡೆಯುವಾಗಲೇ ತಂದೆ